ನಮಸ್ಕಾರ, ಕಲಬುರಗಿ ರೌಂಡಪ್ಗೆ ಸ್ವಾಗತ. ನಾನು ಶುಭಾ ಎಂಪಾಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಜಾತ್ರೆಗಳಿಗೆ ಬರುವ ಭಕ್ತರ ಕಾರ್ಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದ ಅಂತಾರಾಜ್ಯ ಕಳ್ಳರ ಜಾಲವನ್ನು ಪತ್ತೆ ಹಚ್ಚುವಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದೊಡ್ಡ ಜಾತ್ರೆಗೆ ತೆರಳಿ ಅಲ್ಲಿಗೆ ಬಂದ ಕಾರ್ಗಳನ್ನು ಹಿಂಬಾಲಿಸಿ ಚಾಲಕರ ನಡವಳಿಕೆಯನ್ನು ಗಮನಿಸಿ ಅವರಲ್ಲಿದ್ದ ಕಾರ್ ಕೀ ಎಸ್ಕೇಪ್ ಮಾಡಿ ಕಾರ್ ಕದಿಯುತ್ತಿದ್ದ ಖತರ್ನಾಕ್ ಗ್ಯಾಂಗ್ನ ಪ್ರಮುಖ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಮಹಾರಾಷ್ಟ್ರದ ವಿಠಲ್ ಲಸ್ಕರ್ ಬಂಧಿತ ಆರೋಪಿಯಾಗಿದ್ದು, ಈತ ಇತ್ತೀಚೆಗೆ ಚಿತ್ತಾಪುರ ತಾಲೂಕಿನ ನಾಲ್ವಾರ್ ಗ್ರಾಮದಲ್ಲಿ ನಡೆದ ಕೋರಿ ಸಿದ್ದೇಶ್ವರ ಜಾತ್ರೆಗೆ ಆಗಮಿಸಿದ ಜೇವರ್ಗಿ ಮೂಲದ ದತ್ತು ಗುತ್ತೇದಾರ್ ಅವರಿಗೆ ಸೇರಿದ ಇನೋವಾ ಕಾರ್ ಕಳ್ಳತನವಾದ ಕುರಿತು ವಾಡಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲಾಗಿತ್ತು. 4 to 5 ಮೆಂಬರ್ಸ್ ಬರ್ತಾರೆ. ಮೈನ್ ಪಾರ್ಕಿಂಗ್ ಏರಿಯಾ ಜಾತ್ರೆಗಳು ಎಲ್ಲಿ ದೊಡ್ಡ ಜಾತ್ರೆಗಳು ಸೆಲೆಕ್ಟ್ ಮಾಡ್ಕೊಂಡು ಆ ಜಾತ್ರೆಗೆ ಬಂದು ಪಾರ್ಕಿಂಗ್ ಏರಿಯಲ್ಲಿ ನಿಂತ್ಕೊಳ್ತಾರೆ. ಯಾವುದಾದ್ರೂ ಗಾಡಿ ಓನರ್ ಪಾರ್ಕ್ ಮಾಡಿ ಕೀಯನ್ನು ಬೆಲ್ಟಿಗೆ ಹಾಕ್ಕೊಂಡು ಹೋಗ್ತಾರೋ ಅಂಥವನ್ನ ಟಾರ್ಗೆಟ್ ಮಾಡ್ತಾರೆ. ಆ ಓನರ್ನ ಫಾಲೋ ಮಾಡ್ತಾ ಹೋಗಿ ಅವರು ಮೈನ್ ಕ್ರೌಡೆಡ್ ಏರಿಯಾಗೆ ಎಂಟರ್ ಆದ ತಕ್ಷಣ ಇವರು ಕ್ರೌಡ್ ಲೆಕ್ಕದಲ್ಲಿ ಹೋಗ್ಬಿಟ್ಟು ಅವನ ಕೀಯನ್ನು ಪಿಕ್ ಮಾಡಿಕೊಂಡು ಬಂದ್ಬಿಟ್ಟು ವಾಪಸ್ ಸೇಮ್ ಜಾಗಕ್ಕೆ ಬಂದು ಕಾರನ್ನು ಸ್ಟಾರ್ಟ್ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ಇನ್ನೂ ನಮಗೆ ವಿಚಾರಣೆಯಲ್ಲಿ ಗೊತ್ತಾಗಬೇಕು. ಇನ್ನೂ ಅದರ ಆರೋಪಿಗಳು ಸಿಗಬೇಕಾಗುತ್ತೆ. ನಿನ್ನೆ ಒಬ್ಬ ಆರೋಪಿ ಸಿಕ್ಕಿದ ಮೇಲೆ ಅವರ ಕಡೆಯಿಂದ ವಿಚಾರಣೆ ಸಮಯದಲ್ಲಿ ನಮ್ಗೆ ಬಂದಿರೋದು 2 ಕಡೆ ಈ ಹಿಂದೆನೂ ಕಳ್ಳತನ ಆಗಿದೆ. ಈ ವರ್ಷ ಜನವರಿ 13 ಬಾನಶಂಕರಿ ಜಾತ್ರೆ ಸಮಯದಲ್ಲಿ 2 ಗಾಡಿ ಕಳ್ಳತನ ಮಾಡಿಕೊಂಡು 1 ಗಾಡಿನ ತೊಗೊಂಡು ಹೋಗ್ತಾರೆ. 1 ಗಾಡಿ ಎಲ್ಲ ಬಿಟ್ಟು ಹೋಗ್ತಾರಂತ ಮಾಹಿತಿ ಸಿಕ್ಕಿದೆ. ಅದೇ ರೀತಿಯಿಂದ ತೆಲಂಗಾಣ ರಾಜ್ಯದಲ್ಲಿನೂ ಎಮಿಗ್ನೂರ್ ಅಂತ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಒಂದು ಇನೋವಾ ಕೃಷ್ಣ ಗಾಡಿನೂ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಕಲಬುರಗಿ ನಗರದ ಹುಮ್ನಾಬಾದ್ ರಿಂಗ್ ರೋಡ್ನಲ್ಲಿ ಲಾರಿಗಳ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿ ಚಾಲಕನಿಗೆ ಗಂಭೀರ ಗಾಯವಾಗಿರುವ ಘಟನೆ ಜರುಗಿದೆ. ರಿಂಗ್ ರಸ್ತೆಯ ತಿರುವಿನಲ್ಲಿ ಲಾರಿಗಳ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿದ್ದು ಗಾಯಾಳು ಲಾರಿ ಚಾಲಕನನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಭಸದಿಂದ ಡಿಕ್ಕಿ ಹೊಡೆದ ಪರಿಣಾಮ ಲಾರಿಯ ಮುಂಭಾಗ ನುಜ್ಜುಗುಜ್ಜಾಗಿದೆ. ಈ ಕುರಿತು ಕಲಬುರಗಿ ಸಂಚಾರಿ ಠಾಣೆ 1ರಲ್ಲಿ ಪ್ರಕರಣ ದಾಖಲಾಗಿದೆ. खरगे पेट्रोल हुमनाबाद चौरस्ते तक यहाँ पर जो ट्रैफिक का मसला जो है बढ़ते दिनों में कंटिन्यू बढ़ रहा है. यहाँ पर जैसे थोड़ी देर पहले अगरिया ग्रास पे जो एक्सीडेंट होने से वहाँ पर एक आदमी का जगह पे पैर एक में दो बार इंतकाल हुआ. इस बात का हमें शहर के अवाम को बहुत बड़ा अफसोस है. और फिर इसी थोड़ी देर के बाद आगे इंडस्ट्री का टर्निंग पे भी एक लारी दोनों आमना सामना होने से क्या वहाँ पर एक एक्सीडेंट हुआ. वहाँ पर भी लारी ड्राइवर भी इमरजेंसी में है. यहाँ के जो जिम्मेदार हैं जैसे नौत MLA साहब कनीज खातून मैडम जी, इंचार्ज मिनिस्टर और MP साहब, जो कांग्रेस पार्टी के जो जिम्मेदार हैं, उनसे हम अपील करते हैं कि जितना हो सके उतना इस सब रोड का काम को ज़रा शुरू कीजिए. सब रोड का काम शुरू करने से इंशाल्लाह जो ट्रैफिक से यहाँ पर एक्सीडेंट हो रहे हैं अल्लाह ना चाहे यहाँ पर एक्सीडेंट नहीं होंगे. सब रोड की दिक्कत से क्या हो रहा है ना, 2 व्हीलर 3 व्हीलर या 4 व्हीलर एक ही रोड से आना जाना हो रहा है. आधे घंटे में आना जाना होने से क्या हो रहा है, एक दूसरे को टकराने से क्या हो रहा है, एक्सीडेंट हो रहा है. हम दिन रात जब भी सुबह मोबाइल ओपन करते हैं तो रिंग रोड का मसला कुछ ना कुछ आता है यहाँ पर. और जिस घर से जनाजे उठते हैं तो पूछो उस घर के ऊपर क्या बीतती है, उस घर से किस चीज़ की तकलीफ का सामना करना पड़ता है. हम जो कांग्रेस पार्टी के लीडर्स हैं नीचे से ऊपर तक कांग्रेस पार्टी हुकूमत है, हम उससे सिर्फ अपील करते हैं जिस तरह के सब रोड का काम अपने शुरू किया जितना हो सके तो जल्दी कीजिए ताकि आवाम को ज़रा सहूलत मिलेगी. हम पार्टी से भी गुजारिश करते हैं कि जो इंचार्ज हैं उनसे भी गुजारिश करें, जो रिंग रोड के जो जिम्मेदार रहते हैं उनसे हमारी गुजारिश सब रोड का काम दिन रात स्टार्ट करें, जल्दी ख़त्म कीजिए. और 2 व्हीलर और 3 व्हीलर को सब रोड से आने जाने से सहूलत होती है और अपनी मंजिल को आसानी से पहुंच सकते हैं. आगरा गिरास पे प्रोटेस्ट हुआ, वहाँ पर क्या बात हुई आप लोग? आगरा गिरास पे प्रोटेस्ट वहाँ पर ये बात थी कि जो भी सब रोड का काम पेंडिंग होने से क्या हो रहा है, ज़रा ट्रैफिक का मसला क्या है, ये बिजी रोड है. ये बिजी रोड इसलिए कि यहाँ पर पॉपुलेशन रोजाना बढ़ते रहता है. ಸಂಸ್ಕಾರ ಪ್ರತಿಷ್ಠಾನ ಕಲಬುರಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಜಂಟಿಯಾಗಿ ನಗರದ ಪತ್ರಕರ್ತರ ಸಾಂಸ್ಕೃತಿಕ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸಾಂಸ್ಕೃತಿಕ ವೈಭವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸಮಾರಂಭದ ಆಯೋಜಕರಾದ ವಿಠಲ್ ಚಿಕ್ಕಣಿ ಅವರ ನೇತೃತ್ವದಲ್ಲಿ ನಡೆದ ಸಮಾರಂಭವನ್ನು ಸಾಹಿತಿ ಸೂರ್ಯಕಾಂತ್ ಸುಜತ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಚನ ಪದಕಾರರು, ತತ್ವ ಪದಕಾರರು ಭಾಗವಹಿಸಿ ಸಂಗೀತದ ರಸದೌತಣವನ್ನು ಉಣಬಡಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ ಅವರು ವಹಿಸಿಕೊಂಡಿದ್ದರು.
ಭವಕ ಕರ್ಮ ಕಳೆಯಲು ಬೇಕ ಯಾರಿಗೆ ಬಂದಿ ಭವಕ ಅರೆತಾರೆ ಆತ್ಮದ ಬೆಳಕ ಮರೆತಾರೆ ಕತ್ತಲೆ ಲೋಕ ಅರೆತಾರೆ ಆತ್ಮದ ಬೆಳಕ ಮರೆತಾರೆ ಕತ್ತಲೆ ಲೋಕ ಮಾಡಿದರ ಮ್ಯಾಲ ಝಳಕ ಮಾಡಿದರ ಮ್ಯಾಲ ಝಳಕ ಹೋಗುತ್ತಿಲ್ಲ ಒಳಗಿನ ಹುಡುಕ ಯಾರಿಗೆ ಹೇಳಿ ಬಂದಿ ಈ ಭವಕ ಕರ್ಮ ಕಳೆಯಲು ಬೇಕ ಯಾರಿಗೆ ಹೇಳಿ ಬಂದಿ ಈ ಭವಕ ಭವಕ ಯಾರಿಗೆ ಹೇಳಿ ಬಂದಿ ಈ ಭವಕ ಕರ್ಮ ಕಳೆಯಲು ಬೇಕ ಯಾರಿಗೆ ಹೇಳಿ ಬಂದಿ ಈ ಭವಕ ಸಂಸಾರ ಸುಳ್ಳೈತಿ ಕಾಕ ನಾಟಕ ಮಾಡೋಣ ತಪ್ಪಾಗಿ ಎಲ್ಲರೂ ಹೋಗೋಣ ಪುನರ್ಶ್ರಮವನ್ನು ಮಾಡೋಣ ಪುಣ್ಯಾಶ್ರಮವನ್ನು ಮಾಡೋಣ ಪುಣ್ಯಾಶ್ರಮವನ್ನು ಮಾಡೋಣ. ಮನೆಗಳ್ಳತನ ಪ್ರಕರಣಗಳ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಕಲಬುರಗಿ ನಗರದ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿ ಒಟ್ಟು 65 ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಲಬುರಗಿ ನಗರದ ವ್ಯಾಪ್ತಿಯ ವಿವಿಧ ಪೊಲೀಸ್ ಠಾಣೆಯಲ್ಲಿ 2024ರಲ್ಲಿ ನಡೆದ ಕಳ್ಳತನ ಪ್ರಕರಣಗಳ ಕುರಿತು ಕಾರ್ಯಾಚರಣೆ ನಡೆಸಿದ ಪೊಲೀಸರು ಬರೋಬ್ಬರಿ 65 ಪ್ರಕರಣಗಳನ್ನು ಭೇದಿಸಿದ್ದು 114 ಜನ ಆರೋಪಿಗಳನ್ನು ಬಂಧಿಸಿ 83 ಲಕ್ಷ ಮೌಲ್ಯದ ಚಿನ್ನಾಭರಣ, ನಗದು ಹಣ ಹಾಗೂ ಇತರೆ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು ವಾರಸುದಾರರಿಗೆ ಹಿಂದಿರುಗಿಸಿದ್ದಾರೆ. ಆರಕ್ಷಕ ವ್ಯವಸ್ಥೆಯ ಪ್ರಮುಖ ಕರ್ತವ್ಯಗಳಲ್ಲಿ ಒಂದು ಅಪರಾಧ ತಡೆಗಟ್ಟುವಿಕೆ ಮತ್ತು ಅಪರಾಧ ಪತ್ತೆ ಮಾಡುವಂಥದ್ದು. ವಿವಿಧ ರೀತಿಯ ಅಪರಾಧಗಳಿದ್ದಾವೆ. ಅದರಲ್ಲಿ ಇವತ್ತು ನಾವು ಪ್ರಮುಖವಾಗಿ ಈ ಮನೆಗಳ್ಳತನ ಪ್ರಕರಣಗಳನ್ನು ನಾವು ವಿಶೇಷವಾದ ಒಂದು ಡ್ರೈವನ್ನು ತೆಗೆದುಕೊಂಡಿದ್ದು ನಗರ ಪೊಲೀಸ್ ವತಿಯಿಂದ. ಅದರ ಒಂದು ಪ್ರಯತ್ನದಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿಯೂ ಕೂಡ ವಿಶೇಷ ಕಾರ್ಯಾಚರಣೆ ಮಾಡಲಾಗಿತ್ತು. ಪ್ರಮುಖವಾಗಿ ಹಗಲು ಮನೆಗಳ್ಳತನ, ರಾತ್ರಿ ಮನೆಗಳ್ಳತನ ಮತ್ತು ಮನೆಗಳ್ಳತನ ಈ ರೀತಿಯ 3 ಅಪರಾಧಗಳನ್ನು ಪರಿಗಣನೆಗೆ ತೆಗೆದುಕೊಂಡು ವಿಶೇಷ ಕಾರ್ಯಾಚರಣೆಯನ್ನು ತೆಗೆದುಕೊಂಡಾಗ ಒಟ್ಟು 65 ಪ್ರಕರಣಗಳನ್ನು ಭೇದಿಸುವಲ್ಲಿ ನಗರ ಪೊಲೀಸ್ನ ಎಲ್ಲ ಠಾಣೆಯ ಅಧಿಕಾರಿ ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾವು ಅಂಕಿಅಂಶಗಳನ್ನು ನೋಡಿದಾಗ ಒಟ್ಟು 65 ಪ್ರಕರಣಗಳ ಪತ್ತೆಯಾಗಿದ್ದಾವೆ. 114 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಈ ಬಂಧಿತ ಆರೋಪಿತರುಗಳಿಂದ ಒಟ್ಟು 936 ಗ್ರಾಮ್ನ ಚಿನ್ನಾಭರಣಗಳು, 1908 ಗ್ರಾಮ ಆಲ್ಮೋಸ್ಟ್ 2 kg ಸಿಲ್ವರ್ ಆರ್ನಮೆಂಟ್ಸ್, ಕ್ಯಾಶ್ ಮತ್ತು ಇತರೆ ವ್ಯಾಲ್ಯೂಯಬಲ್ಸ್. ಕೆಲವು ಆರೋಪಿಗಳಿಂದ ಕಳ್ಳತನ ಏನು ಮಾಡಿದ್ರು ಅವರು ದವಸ ಧಾನ್ಯಗಳಿರ್ಬೋದು, ವಾಹನಗಳಿರ್ಬೋದು, ಅವರು ಕೃತ್ಯಕ್ಕೆ ಬಳಸಿದ ವೆಹಿಕಲ್ಸ್ಗಳಿರ್ಬೋದು ಮತ್ತು ಇತರೆ ವ್ಯಾಲ್ಯೂಯಬಲ್ಸ್, ಕೆಲವು ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ, ಮೊಬೈಲ್ ಫೋನ್ಸ್ಗಳಿದ್ದಾವೆ, ಟೆಲಿವಿಷನ್ಸ್ಗಳಿದ್ದಾವೆ. ಈ ರೀತಿ ಒಟ್ಟು 83,43,000 ಮೌಲ್ಯದ ವಸ್ತುಗಳನ್ನು ವಶಪಡಿಸ್ಕೊಳ್ಳಿ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಈ ಬ್ರೇಕಪ್ಪನ್ನು ನಾವು ನೋಡಿದಾಗ 65 ಪ್ರಕರಣಗಳಲ್ಲಿ ಹೆಚ್ಚಿನದಾಗಿ ನಮಗೆ ರಾತ್ರಿ ಮನೆಗಳ್ಳತನ, ನೈಟ್ HBTಗಳು 25 ಪ್ರಕರಣ ಪತ್ತೆಯಾಗಿದೆ. ಅದರಲ್ಲಿ 40 ಆರೋಪಿಗಳನ್ನು ಬಂಧಿಸಿದ್ದಾರೆ. ಹಗಲು ಮನೆಗಳ್ಳತನ 6 ಪ್ರಕರಣಗಳನ್ನು ಭೇದಿಸಿದ್ದಾರೆ. 8 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌಸ್ ಥೆಫ್ಟ್ 5 ಪ್ರಕರಣಗಳನ್ನು ಮತ್ತು 5 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದಲ್ಲದೆ ಇತರೆ ಸಾಧಾರಣ ಕಳ್ಳತನಗಳು ಒಟ್ಟು 29 ಇದ್ದಾವೆ. ಅದರಲ್ಲಿ 61 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ನಾನು ಹೇಳಿದೆ ಒಂದು ಪ್ರಮುಖ ಪಾತ್ರ ನಮ್ಮ ಪೊಲೀಸ್ ಇಲಾಖೆದು ಅಂತಂದರೆ ಅಪರಾಧಗಳನ್ನು ತಡೆಗಟ್ಟುವುದು. ಒಂದು ವೇಳೆ ಅಪರಾಧಗಳು ಗತಿಸಿದಾಗ ಅವುಗಳನ್ನು ಪತ್ತೆ ಯಾವ ರೀತಿ ಮಾಡೋದಕ್ಕೂ
ದೇಶದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ದೇವಸ್ಥಾನ ಸ್ಥಾಪಿಸಿ ಜಯಂತಿ ಆಚರಣೆ ಜಾರಿಗೆ ತಂದ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಫೆಬ್ರವರಿ 15ರಂದು ಮಧ್ಯಾಹ್ನ 2 ಗಂಟೆಗೆ ಸೇವಾಲಾಲ್ ಜನ್ಮೋತ್ಸವ ಹಾಗೂ ಸರ್ವಧರ್ಮ ಸಮ್ಮೇಳನ ಏರ್ಪಡಿಸಲಾಗಿದೆ ಎಂದು ಬಂಜಾರ ಸೇವಾ ಸಂಘದ ಅಧ್ಯಕ್ಷ ರಮೇಶ್ ಕಾರ್ಬಾರಿ ಹೇಳಿದರು. ಪಟ್ಟಣದಲ್ಲಿ ಬಂಜಾರ ಸಮಾಜದ ವತಿಯಿಂದ ಕರೆಯಲಾಗಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಅಂದು ಬೆಳಗ್ಗೆ 8 ಗಂಟೆಗೆ ಬೈಕ್ ರ್ಯಾಲಿ ಹಾಗೂ 11:30ಕ್ಕೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸುಮಾರು 15,000 ಜನರ ಸಹಭಾಗಿತ್ವದಲ್ಲಿ ಬೃಹತ್ ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ಅಂದು ಪ್ರತಿಯೊಬ್ಬರು ಲಂಬಾಣಿ ಸಮುದಾಯದ ಸಾಂಪ್ರದಾಯಿಕ ಉಡುಪುಗಳಲ್ಲಿ ಮಿಂಚಲಿದ್ದಾರೆ. ಫೆಬ್ರವರಿ 1 ತಿಂಗಳ ಕಾಲ ಬಂಜಾರರು ಮದ್ಯ ಮಾಂಸ ಸೇವನೆ ಕೈಬಿಟ್ಟು ವೃತ ಆಚರಣೆಗೆ ಮುಂದಾಗಿದ್ದಾರೆ. ಸಮುದಾಯದಲ್ಲಿರುವ ಹಲವು ಮೌಢಾಚರಣೆಗಳನ್ನು ಕೈಬಿಟ್ಟು ಮಕ್ಕಳ ಶಿಕ್ಷಣಕ್ಕೆ ಖರ್ಚು ಭರಿಸುವಂತೆ ತಾಂಡಾ ಜನರಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ. ಇದು ಸೇವಾಲಾಲ್ ಜಯಂತಿ ನಿಮಿತ್ತದ ಪರಿಣಾಮಕಾರಿ ಬದಲಾವಣೆಯಾಗಿದೆ ಎಂದರು. सभी 84 थाना के नायक कारोबारी गाँव और सभी नागरिकगण उनके उपस्थिति में हो रहा है. तो आने वाला दिन भी मैं भगवान से प्रार्थना करता हूँ कि सभी तांडा और पूरा डिस्ट्रिक्ट और पूरा स्टेट आमंत्रण पत्र ऑलरेडी जा चुका है. सभी को आमंत्रण पत्र से हम लोग सभी को निवेदन किया है. वो लोग सभी आएंगे और हर एक चीज़ के ऊपर हम लोग का ध्यान है. प्रोग्राम में थोड़ा बदलाव हुआ है. क्या कारण है? हर साल का प्रोग्राम के अंदर नायक का रुमाल का प्रोग्राम होता था. हमने उसको बदला के 26 जनवरी को कर दिया. उसके साथ साथ हमारे जो स्कूल के बच्चे, हमारे फर्स्ट क्लास और POC और 10th के जो बच्चे को हमको अवार्ड दिया जाता था, उनको हमने 15 अगस्त को किया. क्योंकि प्रोग्राम का लेंथ बढ़ रहा था तो उसके कारण टाइम बहुत ज़्यादा होने से जो भी हमारे जो मानव भाव आते थे, जब भी जो स्वामी लोग उनका विचार को लोग सुनने के लिए थोड़ा इधर उधर हो रहा था. उसके कारण को टाइम बहुत ज़्यादा होने के कारण टाइम को शॉर्ट किया. तो अभी पहले 2:30 और 3 बजे प्रोग्राम स्टार्ट होता था, अभी 1:30 बजे होगा और 3:30 और 4 बजे के अंदर प्रोग्राम को इसको ख़त्म करना है. तो सभी तैयारी तो पूरी हो गई है. मैं सभी तांडा के कारोबारी नायक दाव को आमंत्रण करना चाहता हूँ. सभी लोग, हर धर्म के लोग, हर समाज के लोग, ये कार्ड के ऊपर लिखा है सर्वधर्म सम्मेलन. तो आज भी सेम हमारा सभी हर धर्म के साथ हमारा नाता है. हर धर्म के लोगों के साथ हम विनती करते हैं कि वो भी इस प्रोग्राम में आए और इस प्रोग्राम का शोभा बढ़ाए. तो उसके साथ साथ अभी जितने भी हम लोग ऑलरेडी तांडा को जा रहे हैं उनको एक मैसेज दे रहे हैं, भाई आप ये महीना हमारा है, हमारा गुरु का है, तो हम गुरु के बच्चे हैं. तो आप लोग नशाबंदी से थोड़ा अवॉइड करो और मटन घर में साफ सुथरा रहना है. कैसा जैसे होली दीपावली को हम ऑलरेडी ಕಲಬುರಗಿ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ SRN ಮೆಹ್ತಾ ಸ್ಟೇಟ್ ಶಾಲೆಯಲ್ಲಿ ಕರಾಟೆ ಬೆಲ್ಟ್ ಪರೀಕ್ಷೆ ಮತ್ತು ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ವಿವಿಧ ಕಲರ್ ಬೆಲ್ಟ್ ಮತ್ತು ಬ್ಲ್ಯಾಕ್ ಬೆಲ್ಟ್ಗಳನ್ನು ಕ್ರೀಡಾಪಟುಗಳ ಶಿಸ್ತು ಮತ್ತು ಅವರ ಸಮರ್ಪಣಾ ಮನೋಭಾವವನ್ನು ಗುರುತಿಸಿ ಅರ್ಹ ಕ್ರೀಡಾಪಟುಗಳಿಗೆ ಈ ಬೆಲ್ಟ್ಗಳನ್ನು ನೀಡಲಾಯಿತು. ಈ ಬೆಲ್ಟ್ ಪರೀಕ್ಷೆಯು ಹೆಸರಾಂತ ಕರಾಟೆ ತರಬೇತುದಾರರಾದ ಗ್ರ್ಯಾಂಡ್ ಮಾಸ್ಟರ್ ಹನ್ಸಿ JS ಕಲೈಮಾಮಣಿ ಮತ್ತು QOC N ಕೃಷ್ಣ ಗೌಳಿ ಇವರ ಜಂಟಿ ನೇತೃತ್ವದಲ್ಲಿ ನಡೆಯಿತು. ಕಲೆ, ಸಾಹಿತ್ಯ ಮತ್ತು ಸಂಗೀತದಿಂದ ಸಮಾಜ ಪರಿವರ್ತನೆ ಸಾಧ್ಯ. ಕೀಳು ಕಲೆ ಕನಿಷ್ಠ ಕಲೆ ಎಂದು ಭಾವಿಸಲಾಗುತ್ತಿದ್ದ ಗ್ರಾಮೀಣ ಜನಪದ ತತ್ವಪದ ಕಲೆಗಳನ್ನು ಉಳಿಸಿ ಅವುಗಳನ್ನು ಮುನ್ನೆಲೆಗೆ ತರುವ ಕೆಲಸ ಸಂಘ ಸಂಸ್ಥೆಗಳು ಮಾಡಬೇಕು ಎಂದು ಸಂಸ್ಕೃತಿ ಚಿಂತಕ ಡಾಕ್ಟರ್ ಸೂರ್ಯಕಾಂತ್ ಸುಜ್ಜಾ ತಿಳಿಸಿದರು. ಇಂದಿನ ಶಿಕ್ಷಣ ಸಂಸ್ಥೆಗಳು ಕೇವಲ ವ್ಯಾಪಾರ ಕೇಂದ್ರಗಳಾಗದೆ ಗುಣಮಟ್ಟದ ಮತ್ತು ಮೌಲ್ಯಯುತ ಶಿಕ್ಷಣ ನೀಡುವಲ್ಲಿ ಶ್ರಮ ವಹಿಸಬೇಕು ಎಂದು ಅಫ್ಜಲ್ಪುರ್ ಶಾಸಕ MY ಪಾಟೀಲ್ ಹೇಳಿದರು. ನಗರದಲ್ಲಿ ನೂತನವಾಗಿ ಆರಂಭವಾದ MTS ಬ್ರೈಟ್ ಆನ್ ವಿಜ್ಞಾನ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು. ಶಿಕ್ಷಣ ತುಂಬಾ ಅವಶ್ಯಕವಾಗಿದೆ. ಇಂದು ಶಿಕ್ಷಣ ನೀಡಲು ಅನೇಕ ಸರ್ಕಾರಿ ಖಾಸಗಿ ಶಿಕ್ಷಣ ಕೇಂದ್ರಗಳು ಆರಂಭವಾಗಿವೆ. ಆದರೆ ಅದರಲ್ಲಿ ಉತ್ತಮ ಶಿಕ್ಷಣ
ಶಿಕ್ಷಣ ನೀಡುವಲ್ಲಿ ಸಾಧ್ಯವಾಗುತ್ತಿಲ್ಲ. ಶಿಕ್ಷಕರಿಗೆ ಇಂದು ಗೌರವ ಸ್ಥಾನ ಸಿಗುತ್ತಿಲ್ಲ. ಇವಾಗಿದ್ದು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಕಲಬುರಗಿ ರೌಂಡಪ್ ಅಲ್ಲಿ. ನಮಸ್ಕಾರ.